ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿ ಅದ್ಭುತವಾಗಿ ಮೂಡಿಬರುತ್ತಿದೆ. ಇದೇ ಸಮಯಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಸಾರ ಆಗುತ್ತಿದ್ದರೂ ಸೀತಾರಾಮ ಸೀರಿಯಲ್ಗೆ ಯಾವುದೇ ಹೊಡೆತ ಬಿದ್ದಿಲ್ಲ. ಜನರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ಸೀತಾರಾಮ ಧಾರಾವಾಹಿಯ ಮುಂದಿನ ಎಪಿಸೋಡ್ಗಳು ಹೇಗಿರಬಹುದು ಎಂಬ ಕುತೂಹಲಕ್ಕೆ ಪ್ರೊಮೋಗಳ ಮೂಲಕ ಉತ್ತರವನ್ನ ನೀಡ್ತಾ ಇದೆ. ಈಗ ಸೀತಾರಾಮ ಧಾರಾವಾಹಿಯಲ್ಲಿ ಭಾರ್ಗವಿಯ ಪಿತೂರಿ ಜಗಜ್ಜಾಹೀರಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿದೆ. ರಾಮ್ ಸ್ನೇಹಿತ ಅಶೋಕನ ಮುಂದೆ ಮಾತನಾಡುವ ಬರದಲ್ಲಿ ಬಹುದೊಡ್ಡ ಸತ್ಯವನ್ನ ಹೇಳಿಬಿಟ್ಟಿದ್ದಾಳೆ ಭಾರ್ಗವಿ. ಸದ್ಯ ಸೀತಾರಾಮದಲ್ಲಿ ಸಿಹಿಯ ಅಂತ್ಯ ಮಾಡಲಾಗಿದೆ. ಸಿಹಿ ಈಗ ಆತ್ಮವಾಗಿ ಮಾತ್ರ ಇದ್ದಾಳೆ. ತಾನು ಮಾಡಿದ ಪ್ಲಾನ್ಗೆ ಸಿಹಿ ಬಲಿಯಾಗಿದ್ದಾಳೆ ಎಂಬುದನ್ನು ಅರಿತು ಇದೀಗ ಸೀತಾಳನ್ನ ಕೊಲ್ಲೋಕೆ ಭಾರ್ಗವಿ ಮತ್ತೊಂದು ಪಿತೂರಿ ಮಾಡುತ್ತಿದ್ದಾಳೆ. ಇದರ ನಡುವೆ ಸೀತಾಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಕೋಮಾದಿಂದ ಹೊರಬಂದಿರುವ ಸೀತಾ ತನ್ನ ಬಳಿ ಇರುವ ಗೊಂಬೆಯನ್ನೇ ಸಿಹಿ ಅಂದುಕೊಂಡು ದಿನ ಕಳೆಯುತ್ತಿದ್ದಾಳೆ. ಹೀಗಿರುವಾಗ ಸೀತಾಳನ್ನ ಮನೆಯಿಂದ ಆಚೆ ಹಾಕಿ ಹುಚ್ಚಾಸ್ಪತ್ರೆಗೆ ಸೇರಿಸಲು ಭಾರ್ಗವಿ ಪ್ಲಾನ್ ಮಾಡುತ್ತಿದ್ದಾಳೆ. ಆದರೆ ಇದರ ಹಿಂದಿನ ರಹಸ್ಯ ಅಶೋಕನಿಗೆ ತಿಳಿದಂತಿದೆ. ಭಾರ್ಗವಿ ಬಳಿ ಬಂದು ಅಶೋಕ, ರಾಮನಿಂದ ಸೀತಾಳನ್ನ ದೂರ ಮಾಡಬೇಕು ಅಂದುಕೊಂಡಿದ್ದೀರಾ? ಸಿಹಿ ಇಲ್ಲ ಅನ್ನೋ ವಿಚಾರ ಸೀತಾಳಿಗೆ ಗೊತ್ತಾಗಬಾರದು ಎಂದು ನಾವು ಟ್ರೈ ಮಾಡ್ತಾ ಇದ್ರೆ ನೀವು ಗೊತ್ತು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಜೊತೆಗೆ ಸೂರಿ ತಲೆಯಲ್ಲಿ ಸೀತಾಳಿಂದ ರಾಮ್ ಜೀವನ ಹಾಳಾಗ್ತಿದೆ ಅಂತ ಭಾವನೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಯಾರಿಗೋಸ್ಕರ ಇದೆಲ್ಲ? ಇದರ ಹಿಂದೆ ಯಾವುದಾದ್ರೂ ಒಳ್ಳೆ ಉದ್ದೇಶ ಇದೆ ಅಂತ ನನಗೆ ಕಾಣಿಸ್ತಿಲ್ಲ ಎಂದು ಹೇಳಿದ್ದಾನೆ. ಅಶೋಕನ ಮಾತಿಗೆ ಕೆರಳಿದ ಭಾರ್ಗವಿ, ಇದು ನನ್ನ ಮನೆ ವಿಚಾರ, ನಿನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಇದರಿಂದ ದೂರ ಇರು ಎಂದು ಹೇಳುತ್ತಾಳೆ. ಇದಕ್ಕೆ ತಿರುಗೇಟು ನೀಡಿದ ಅಶೋಕ್, ಈ ವಿಷಯ ನನಗೆ ಸಂಬಂಧ ಇದೆ, ಇದು ನನ್ನ ಗೆಳೆಯನ ವಿಚಾರ. ನನ್ನ ಗೆಳೆಯನಿಗೆ ಏನಾದ್ರೂ ತೊಂದರೆ ಆದ್ರೆ ಅವನಿಗೂ ನಿಮ್ಗೂ ಅಲ್ಲ, ನನ್ಗೂ ನಿಮ್ಗೂ ಶುರುವಾಗುತ್ತೆ ಎಂದು ಹೇಳಿದ್ದಾನೆ. ಇದಕ್ಕೆ ಭಾರ್ಗವಿ, ಏನು ಶುರುವಾಗುತ್ತೆ? ಗಾದೆ ಕೇಳಿದ್ಯಾ? ಕೈಲಾಗದವನು ಮೈಯೆಲ್ಲ ಪರ್ಚ್ಕೊಂಡಂತೆ, ಆತರ ಮೈಯೆಲ್ಲ ಪರ್ಚ್ಕೋಬೇಕಾಗುತ್ತೆ, ನನ್ನ ತಂಟೆಗೆ ಬರ್ಬೇಡ ಎಂದು ಹೇಳಿದ್ದಾಳೆ. ಇದರಿಂದ ಕೆರಳಿದ ಅಶೋಕ್, ರಾಮ್ನ ಮಗ ಅಂತೀರಾ, ಆ ಮಗನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಎಂದು ಕೇಳುತ್ತಾನೆ. ಆಗ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ರೆ ನಿನ್ನ ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗುತ್ತೆ ಎಂದು ಭಾರ್ಗವಿ ಬಾಯಿ ತಪ್ಪಿ ಹೇಳುತ್ತಾಳೆ. ಈ ಮಾತಿನ ಮರ್ಮವನ್ನು ಅರಿತ ಅಶೋಕ್, ಏನಂದ್ರೆ ನೀವು ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗುತ್ತೆ ಅಂತಾನಾ? ಅಂದ್ರೆ ನೀವು ಈಗ್ಲೇ ಯಾರಿಗೂ ಗುರಿ ಇಟ್ಟಿದ್ದೀರಿ ಅಂತ ಆಯ್ತು. ಸಿಹಿಗೆ ಹೀಗೆ ಆಗೋದಕ್ಕೆ ಕಾರಣ ಯಾರು ಎಂದು ಅಶೋಕ್ ಪ್ರಶ್ನಿಸುತ್ತಾನೆ. ಇದಾದ ಬಳಿಕ ತನ್ನ ಅನುಮಾನವನ್ನ ಅಶೋಕ್ ರಾಮನ ಬಳಿ ಹೇಳಿದ್ದಾನೆ. ಇದನ್ನ ನಂಗೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಎಂದು ಅಶೋಕ್ ಹೇಳಿದ್ದಾನೆ. ಆಗ ರಾಮ, ಅದೇನು ಅಂತ ಕರೆಕ್ಟ್ ಆಗಿ ಹೇಳು ಅಂತ ಹೇಳ್ತಾನೆ. ನನ್ನ ಅನುಮಾನ ಸುಮ್ನೆ ಅಂತೂ ಅಲ್ಲ, ನಾನು ಹೇಳೋದು ನಿನ್ಗೆ ಶಾಕ್ ಆಗಬಹುದು, ನನ್ಗೆ ಸಿಹಿ ಆಕ್ಸಿಡೆಂಟ್ ಮರ್ಡರ್ ಅಂತ ಅನಿಸ್ತಿದೆ ಎಂದು ಹೇಳಿದ್ದಾನೆ. ಇದನ್ನ ಕೇಳಿ ರಾಮ್ ನಿಜಕ್ಕೂ ಅಚ್ಚರಿಗೊಂಡಿದ್ದಾನೆ. ಸದ್ಯ ರಾಮ್ ತನಿಖೆಗೆ ಹಿಡಿಯುತ್ತಾನಾ? ಭಾರ್ಗವಿ ಆಟ ಗೊತ್ತಾಗುತ್ತಾ ಎಂಬುದು ಕುತೂಹಲವನ್ನ ಕೆರಳಿಸಿದೆ.